ಫಂಡಮೆಂಟಲ್ ಆಪ್ರೇಷನ್ಸ್ ಆನ್ ನಂಬರ್ಸ್ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸೊ ಅಡಿಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಫಸ್ಟ್ ಒಂದು ಕ್ವಶನ್, 3 ನಂಬರ್ಸ್ ಇದೆ, 3 ನಂಬರ್ನ ಅಡಿಷನ್ ಮಾಡಬೇಕು. ಸೊ ಫಸ್ಟು ಬರ್ಕೊಳ್ಳೋಣ. 57,025 ಪ್ಲಸ್ 5,000 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ 5,000 ಇಂದ ಸ್ಟಾರ್ಟ್ ಆಗ್ತಾ ಇದ್ದರಿಂದ 5,000 ಪ್ಲೇಸ್ ಕೆಳಗೇನೆ ನಂಬರ್ ಬರೀಬೇಕು. ಸೊ 5,634. ನೆಕ್ಸ್ಟ್ ಪ್ಲಸ್ 816 ಅಂತ ಇದೆ. ಸೊ 800 100 ಪ್ಲೇಸಲ್ಲಿರೋದ್ರಿಂದ ಇಲ್ಲೂ ಅಷ್ಟೇ 1s 10 100 ಈ ಪ್ಲೇಸಿಂದನೇ ಸ್ಟಾರ್ಟ್ ಮಾಡಬೇಕು ಬರ್ಕೋಬೇಕಾದ್ರೆ. 816. ಸೊ ಬರ್ಕೊಂಡಾಯ್ತು. ಈಗ ಅಡಿಷನ್ ಮಾಡೋಣ. 5 + 4 9, 9 + 6 15, 15 5 1 ಕ್ಯಾರಿ, 1 + 2 3. ಸೊ 1 ಕ್ಯಾರಿ, 1 + 2 3, 3 + 3 6, 6 + 1 7, 6 + 8 14, 1 ಕ್ಯಾರಿ, 1 + 7 8, 8 + 5 13, 3 1 carry, 1 + 5 6. So answer is 63,475. Second one ನೋಡಿ. First number is 4,531. ಸೆಕೆಂಡ್ ನಂಬರ್ ಇಸ್ 56. 56 10 ಪ್ಲೇಸಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ 1s 10 ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. 56. ನೆಕ್ಸ್ಟ್ 864 ಇದೆ. 1s 10 100 ಈ ಪ್ಲೇಸಿಂದನೇ ಸ್ಟಾರ್ಟ್ ಮಾಡಬೇಕು. 8,864. ಸೊ ಅಡಿಷನ್. 1 + 6 7 + 4 11, 1 ಕ್ಯಾರಿ, 1 + 3 4, 4 + 5 9, 9 + 6 15, 1 ಕ್ಯಾರಿ, 1 + 5 6, 6 + 8 14, 1 carry, 1 + 4 5. So answer is 5,451. Next ನೋಡಿ. 46 4 6 4 3 4. ನೆಕ್ಸ್ಟ್ 800. ನೆಕ್ಸ್ಟ್ 849 ಇದೆ. 800 ಪ್ಲೇಸಿಂದ ಸ್ಟಾರ್ಟ್ ಆಗಿರೋದ್ರಿಂದ 100 ಪ್ಲೇಸಿಂದನೇ ಸ್ಟಾರ್ಟ್ ಮಾಡೋಣ. 849. 90 ಇದೆ. 10 ಪ್ಲೇಸಿಂದ ಸ್ಟಾರ್ಟ್ ಆಗಿದೆ. ಸೊ 90. ಸೊ ಅಡಿಷನ್ ಮಾಡೋಣ. 13, 1 ಕ್ಯಾರಿ, 1 + 3 4, 4 + 4 8, 8 + 9 17, 1 ಕ್ಯಾರಿ, 1 + 4 5, 5 + 8 13, 3 1 ಕ್ಯಾರಿ, 1 + 6 7 4. So answer is 47,373. ನೆಕ್ಸ್ಟ್ ಡೆಸಿಮಲ್ ಪಾಯಿಂಟ್ ಇದ್ದಾಗ ನೋಡಿ. ಡೆಸಿಮಲ್ ಪಾಯಿಂಟಲ್ಲಿ ಫಸ್ಟ್ ಪ್ಲೇಸ್ ಪಾಯಿಂಟ್ ಇದೆ. ಪಾಯಿಂಟ್ ಆದಮೇಲೆ ಫಸ್ಟ್ ಪ್ಲೇಸ್ ಇಸ್ 1s ಪ್ಲೇಸ್, ದೆನ್ 10 ಪ್ಲೇಸ್. ಸೊ ಇಲ್ಲಿ ನಾನು ಎಕ್ಸಾಂಪಲ್ ನಿಮ್ಗೆ ಹೇಳಿದ್ದೆ. ಸೊ ಪಾಯಿಂಟಿಂದ ಫಸ್ಟ್ ಪ್ಲೇಸ್ ಇಸ್ 1s ಪ್ಲೇಸ್, 10 ಪ್ಲೇಸ್, 100 ಪ್ಲೇಸ್, 1000 ಪ್ಲೇಸ್. ಸೊ ಡೆಸಿಮಲ್ ಪಾಯಿಂಟ್ ಆದಮೇಲೆ 10th ಪ್ಲೇಸ್, 100 ಪ್ಲೇಸ್, 1000 ಪ್ಲೇಸ್. ಸೊ ಇದೇ ಥರ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಬರೋ ಥರ ಬರ್ಕೊಂಡ್ರೆ ನಮ್ಗೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಸೊ ಫಸ್ಟ್ ಬರ್ಕೋತೀನಿ ನೋಡಿ. 27.8. 4.6 ಇದೆ. 4 10 1s ಪ್ಲೇಸಿಂದ ಸ್ಟಾರ್ಟ್ ಆಗಿರೋದ್ರಿಂದ 4.6. ಸೊ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಬಂತಂದರೆ ನಮಗೆ ಈಸಿ ಆಗುತ್ತೆ. 8 + 6 14, 4 1 ಕ್ಯಾರಿ, ಪಾಯಿಂಟ್ ಇದೆ. ಡೆಸಿಮಲ್ ಪಾಯಿಂಟ್ ಹಾಗೆ ಇಡೋಣ. 8 + 4 12, 2 1 ಕ್ಯಾರಿ, 1 + 2 3. ಸೊ ಆನ್ಸರ್ ಈಸ್ 32.4. ನೆಕ್ಸ್ಟ್ ಫಿಫ್ತ್ ಕ್ವಶನ್ ಹೋಗೋಣ. 47.3 8.72. ಸೊ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಬರೋ ಥರ ಆಯಾ ಪ್ಲೇಸ್ ಕೆಳಗಡೆ ಬರೋ ಥರ ಕ್ಲೀನಾಗಿ ಬರ್ಕೊಳ್ಳೋಣ. ಸೊ ಪಾಯಿಂಟ್ ಆದಮೇಲೆ ಇಲ್ಲಿ 2 ಡಿಜಿಟ್ ಇದೆ, ಇಲ್ಲಿ 1 ಡಿಜಿಟ್ ಇದೆ. ಸೊ ನಾವೇನು ಮಾಡೋಣ, 0 ಹಾಕ್ಕೊಂಡು ಡಿಜಿಟ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಡೆಸಿಮಲ್ ಪಾಯಿಂಟ್ ಇದ್ದಾಗ ಮಾತ್ರ ಈ ಥರ 0 ಹಾಕ್ಕೊಂಡು ಡಿಜಿಟ್ಸ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನಮಗೆ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ 0 + 2 2, 3 + 7 10, 0 1 ಕ್ಯಾರಿ, ಡೆಸಿಮಲ್ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಇಡೋಣ. 1 + 7 8, 8 + 8 16, 6 1 ಕ್ಯಾರಿ, 1 + 4 5. ಸೊ ಆನ್ಸರ್ ಈಸ್ 56.02. ನೆಕ್ಸ್ಟು ಸಿಕ್ಸ್ತ್ ಒನ್ 85.01, 58.72. ಸೊ ಡೆಸಿಮಲ್ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಬರೋ ಥರ ಬರ್ಕೊಂಡಿದ್ದೀನಿ.
1 plus 2, 3, 7, point, 13, 3, 1 carry, 1 plus 8, 9, 9 plus 5, 14. So answer is 143.73. ನೆಕ್ಸ್ಟ್ ಇಲ್ಲಿ ನೋಡಿ 84 ಪ್ಲಸ್ 2.7 ಅಂತ ಇದೆ. ಫಸ್ಟ್ 84 ಬರ್ಕೊತೀನಿ. ಸೊ ಇಲ್ಲಿ ನೋಡ್ರೆ ಪಾಯಿಂಟ್ ಇದೆ, ಇಲ್ಲಿ ಪಾಯಿಂಟ್ ಇಲ್ಲ. ಸೊ 84 ಅಂತಂದರೆ ಯಾವಾಗಲೂ ಪಾಯಿಂಟು ಲಾಸ್ಟಲ್ಲಿರುತ್ತೆ. ಒನ್ಸ್ ಪ್ಲಸ್ ಪಕ್ಕದಲ್ಲೇ ಡೆಸಿಮಲ್ ಪಾಯಿಂಟ್ ಇರುತ್ತೆ. ಸೊ ಹಾಗಾಗಿ ಪಾಯಿಂಟ್ನ ಇಡೋಣ. 2.7 ಇದೆ, 2.7. ಸೊ ಪಾಯಿಂಟ್ ಆದಮೇಲೆ ಇಲ್ಲಿ 1 ಡಿಜಿಟ್ ಇದೆ, ಇಲ್ಲಿ ಪಾಯಿಂಟ್ ಆದಮೇಲೆ ಡಿಜಿಟ್ಸ್ ಇಲ್ಲ ಅಂತಂದರೆ 0 ಹಾಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಈಗ 0 ಪ್ಲಸ್ 7, 7, ಪಾಯಿಂಟ್ 4 ಪ್ಲಸ್ 2, 6, 8. ಸೊ ಆನ್ಸರ್ ಈಸ್ 86.7. 8th one ನೋಡಿ, ಸೇಮ್ ಇಲ್ಲೂ ಅಷ್ಟೇ 1.1. ನೆಕ್ಸ್ಟ್ 11.11 ಅಂತ ಇದೆ. ಸೊ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಇಟ್ಟರೆ 11 10 ಪ್ಲೇಸಿಂದ ಸ್ಟಾರ್ಟ್ ಆಗುತ್ತೆ. 1 1. ನೆಕ್ಸ್ಟ್ 111.111 ಇಷ್ಟನ್ನ ಅಡಿಷನ್ ಮಾಡಬೇಕು. ಸೊ ನೋಡಿ, ಪಾಯಿಂಟ್ ಕೆಳಗಡೆ ಪಾಯಿಂಟ್ ಬಂದಿದೆ, ಡೆಸಿಮಲ್ ಪ್ಲೇಸ್ ಕೆಳಗಡೆ ನಂಬರ್ಸ್ ಬಂದಿದೆ. ಸೊ ಇಲ್ಲಿ ಪಾಯಿಂಟ್ ಆದಮೇಲೆ 3 ಡಿಜಿಟ್ ಇದೆ, ಇಲ್ಲಿ ಪಾಯಿಂಟ್ ಆದಮೇಲೆ 2 ಡಿಜಿಟ್ ಇದೆ. ಸೊ 0 ಹಾಕೊಂಡು ಡಿಜಿಟ್ಸ್ನ ಕಂಪ್ಲೀಟ್ ಮಾಡೋಣ. ಸೊ ಇಲ್ಲೂ ಅಷ್ಟೇ 0 ಹಾಕೊಂಡು ಡಿಜಿಟ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಎಲ್ಲ 3 ಡಿಜಿಟ್ 3 ಡಿಜಿಟ್ 3 ಡಿಜಿಟ್. ಸೊ ಈಗ ಅಡಿಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. 1 2 3.321. ಸೊ ಆನ್ಸರ್ ಈಸ್ 123.321. ನೆಕ್ಸ್ಟ್ ಕ್ವಶನ್ ಈಸ್ 0.35 ಪ್ಲಸ್ 5.7 ಅಂತ ಇದೆ. ಸೊ ಪಾಯಿಂಟ್ ಆಮೇಲೆ 1 ಡಿಜಿಟ್ ಇದೆ, 0 ಹಾಕೊಂಡು ಕಂಪ್ಲೀಟ್ ಮಾಡೋಣ. 5 10 0 1 ಕ್ಯಾರಿ, 1 ಪ್ಲಸ್ 5 6. ಸೊ ಆನ್ಸರ್ ಈಸ್ 6.05. ನೆಕ್ಸ್ಟ್ 307.2 5.89 28.124. ಪಾಯಿಂಟ್ ಆಮೇಲೆ 3 ಡಿಜಿಟ್ 0, ಪಾಯಿಂಟ್ ಆದಮೇಲೆ 3 ಡಿಜಿಟ್ 0. ಸೊ ಅಡಿಷನ್ ಮಾಡೋಣ. 4 11 1 ಕ್ಯಾರಿ, 3 12 2 1 ಕ್ಯಾರಿ, 8 ಪ್ಲಸ್ 5 13, 13 ಪ್ಲಸ್ 8 21, 1 2 ಕ್ಯಾರಿ, ಪಾಯಿಂಟ್ ಕೆಳಗಡೆ ಪಾಯಿಂಟ್ ಅನ್ನು 2 ಪ್ಲಸ್ 2 4 3. ಸೊ ಆನ್ಸರ್ ಈಸ್ 341.214. ನೆಕ್ಸ್ಟ್ 11th one 12.75 28 ಅಂತ ಇದೆ ಇಲ್ಲಿ. ಸೊ 28 ಇಲ್ಲಿ ಬರೆಯೋಣ. ಪಾಯಿಂಟ್ ಲಾಸ್ಟಲ್ಲಿರುತ್ತೆ ಪಾಯಿಂಟ್. 2.5 ಇದೆ, 2.5. ಸೊ ಇಲ್ಲಿ ನೋಡಿ 28 ಆದಮೇಲೆ ಪಾಯಿಂಟ್ ಇದೆ, ಪಾಯಿಂಟ್ ಇರಲಿಲ್ಲ, ನಾನು ಪಾಯಿಂಟ್ ಹಾಕ್ಕೊಡಿದ್ದೀನಿ. ಪ್ಲೇಸ್ ಖಾಲಿ ಇದೆ ಅಲ್ವಾ, ಸೊ 0 0 ಹಾಕೋಣ. ಇಲ್ಲೂ 1 0 ಹಾಕೋಣ. ಈಗ ಅಡಿಷನ್ ಈಸಿ ಆಗುತ್ತೆ. 5 7 ಪ್ಲಸ್ 5 12 1 ಕ್ಯಾರಿ, ಪಾಯಿಂಟ್ 3 11 13 3 1 ಕ್ಯಾರಿ, 1 ಪ್ಲಸ್ 2 1 ಪ್ಲಸ್ 1 2 2 ಪ್ಲಸ್ 2 4. ಸೊ ಆನ್ಸರ್ ಈಸ್ 43.25. ಸೊ ಈ ರೀತಿ ಅಡಿಷನ್ನ ಮಾಡಬೇಕಾಗುತ್ತೆ. ಇದೇ ಥರ ಇನ್ನು ಕೆಲವು ಪ್ರಾಬ್ಲಮ್ಸ್ ಹಾಕ್ಕೊಂಡು ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.